ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಸಚಿವ ಮುನಿಯಪ್ಪ. ಪ್ರಚಾರದ ವೇಳೆ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದು ಯಾಕೆ ಅನ್ನೋದ್ರ ಜೊತೆಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಬನ್ನಿ ನೋಡ್ತಾ ಹೋಗೋಣ. ನಿನ್ನೆ ಕೋಲಾರಕ್ಕೆ ಸಿಎಂ ಡಿಸಿಎಂ ಬಂದ್ರು ಕಾಣಿಸ್ಕೊಳ್ಳೋದ ಸಚಿವ ಮುನಿಯಪ್ಪ ಇವತ್ತು ಸಿಎಂ ಡಿಸಿಎಂ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಗಾಕಿದ್ದಾರೆ. ಪಬ್ಲಿಕ್ ಟಿವಿಗೆ ಸಚಿವ ಕೆಎಚ್ ಮುನಿಯಪ್ಪ, ನಿನ್ನೆ ಕಾರ್ಯಕ್ರಮಕ್ಕೆ ನನ್ನನ್ನು ಯಾರು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಂಗೆ ಹೇಳಿಲ್ಲ, ನನ್ನನ್ನೇ ಕರೆದಿಲ್ಲ. ಯಾಕೆ ಕರೆದಿಲ್ಲ ಅಂತ ನೀವು ಅವ್ರನ್ನೇ ಕೇಳಬೇಕು. ಬಿಜೆಪಿ ಗೆಲ್ಸೋಕ್ ಶ್ರಮಿಸಿದವ್ರನ್ನ ಕಟ್ಕೊಂಡು ಕಾಂಗ್ರೆಸ್ ಗೆಲ್ಸೋಕ್ ಹೊರಟಿದ್ದಾರೆ. ಅವರೇ ಗೆಲ್ಸ್ಕೊಂಡ್ ಬರ್ಲಿ. ನಾನು 30 ವರ್ಷ ಅಲ್ಲಿ ಪಕ್ಷ ಕಟ್ಟಿದ್ದೀನಿ. ನನ್ನನ್ನು ನಡೆಸ್ಕೊಂಡ ರೀತಿಗೆ ತುಂಬಾ ನೋವಿದೆ. ನನಗೆ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾನು ಅಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಏನು ಕೆಎಚ್ ಮುನಿಯಪ್ಪ ಅಸಮಾಧಾನಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ನನಗೆ ಆ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಹಾಕಿದ್ದಾರೆ. ನನಗೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸಭೆಯಲ್ಲಿದ್ದೆ. ನನಗೆ ಅವರು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರಬೇಕು ಅನ್ನೋ ವಿಷಯ ನನಗೆ ತಿಳಿಸಿಲ್ಲ. ಕೆಎಚ್ ಮುನಿಯಪ್ಪ ಅವರು ಮಾತಾಡಿದ್ದಾರೆ ಬೆಂಗಳೂರಲ್ಲಿ. ನಿನ್ನೆ ಹೋಗೋ ವಿಚಾರ ಸಿಎಂ ಆಗಲಿ ಡಿಸಿಎಂ ಆಗಲಿ ನನ್ನ ಗಮನಕ್ಕೆ ತಂದಿಲ್ಲ. ಬಿಜೆಪಿಯನ್ನು ಗೆಲ್ಲಿಸಿದವ್ರ ಜೊತೆಗೆ ಇವ್ರು ಪ್ರಚಾರ ಮಾಡ್ತಾರೆ, ಅವರೇ ಗೆಲ್ಸ್ಕೊ ಬರಲಿ, ಬಹಳ ಸಂತೋಷ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಬೆಂಗಳೂರು ಉತ್ತರ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಸಭೆ ಮತ್ತು ರೋಡ್ ಶೋ ನಡೆಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಕಾಲದ ರಾಜಕೀಯ ಗುರು ದೇವೇಗೌಡರ ವಿರುದ್ಧ ಗುಡುಗಿದ್ದಾರೆ. ದೇವೇಗೌಡರು ಮೋದಿ ಪ್ರಧಾನಿ ಆದರೆ ದೇಶ ಬಿಡ್ತೀನಿ ಎಂದರು. ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟುತ್ತೀನಿ ಎಂದರು. ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಹೋಗಿದ್ದಾರೆ. ಇದ್ದಿದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ. ನಾನು ಸತ್ಯ ಹೇಳಿದರೆ ಗರ್ವಭಂಗ ಮಾಡ್ತೀನಿ ಅಂತಾರೆ ಅಂತ ಕಿಡಿಕಾರದರು. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧವೂ ವಾಕ್ಪ್ರಹಾರ ನಡೆಸಿದರು. ಬೆಂಗಳೂರು ನಗರಕ್ಕೆ ನೀರು ಕೊಡದೇ ಇದ್ದದ್ದಕ್ಕೆ ನಾವು ಮೇಕೆದಾಟು ಯೋಜನೆ ಮಾಡೋದಕ್ಕೆ ಹೋಗಿದ್ವಿ, ಆದರೆ ಕೇಂದ್ರದಿಂದ ಯಾವತ್ತಾದರೂ ಶೋಭಾ ಕರಂದ್ಲಾಜೆ ಅನುಮತಿ ನೀಡಿಸೋದಕ್ಕೆ ಪ್ರಯತ್ನ ಪಟ್ರಾ ಅಂತ ಪ್ರಶ್ನಿಸಿದರು. ಮೇಕೆದಾಟು ಪಾದಯಾತ್ರೆಗೆ ವ್ಯಂಗ್ಯವಾಡಿದ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ಮತ್ತೆ ಕಿಡಿಕಾರಿದ್ದಾರೆ. ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ನಗ್ತಾ ಇದ್ರು, ಬಿರಿಯಾನಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವ್ರ ಸ್ಟೇಟ್ಮೆಂಟ್ ಎಲ್ಲ ತೆಗಿರಿ, ಕಬಾಬ್ ತಿನ್ಕೊಂಡು ಬಂದ್ವಾ? ಎಷ್ಟು ನಡೆದಿದ್ದೇನೆ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾರಿಗೋಸ್ಕರ ಮಾಡಿದ್ದೀನಿ? ರಾಜ್ಯದ ಜನತೆಗೆ ಅಲ್ವಾ? ಪಾಪ ಕುಮಾರಸ್ವಾಮಿ ಮಹದಾಯಿ ಯೋಜನೆ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಅಧಿಕಾರ ಅವ್ರ ಕೈಯಲ್ಲಿ, ಅಧಿಕಾರ ಇದ್ದಾಗ ಏನೂ ಮಾಡಕ್ ಆಗ್ಲಿಲ್ಲ. ನಮ್ಮ ಹೋರಾಟವನ್ನ ಅವ್ರ ಕೈಲಿ ಸಹಿಸಕ್ ಆಗ್ತಾ ಇಲ್ಲ. ಇರ್ಲಿ, ಅವ್ರೇನಾದ್ರೂ ಮಾಡ್ಕೊಂಡು ಹೋಗ್ತಾ ಇರ್ಲಿ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಇತ್ತಲ್ಲ ಅಧಿಕಾರ ಅವ್ರ ಕೈಲಿ, ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ನಾನು ಮೇಕೆದಾಟು ಯಾತ್ರೆ ಶುರು ಮಾಡಿದಾಗ ನಗ್ತಾ ಇದ್ರು, ಬಿರಿಯಾನಿ ಕೊಟ್ಕೊಂಡು ಹತ್ತಿದ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತೆಗಿರಿ, ಅವೆಲ್ಲ ತೆಗಿಸಿ ಕಬಾಬ್ ತಿನ್ಕೊಂಡು ಬಂದು ನಾವು ಎಲ್ಲ ಎಷ್ಟು ನಡೆದಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾರಿಗೋಸ್ಕರ ಮಾಡಿದ್ದೀನಿ? ರಾಜ್ಯದ ಜನತೆಗೆ. ರಾಜಕಾರಣದಲ್ಲೂ ಅದೊಂದು ಸಿದ್ಧಾಂತ. ಸೊ ನಮ್ಮ ಹೋರಾಟನ ಪಾಪ ಅವ್ರ ಕೈಲಿ ಸಹಿಸಕ್ಕೆ ಆಗ್ತಿಲ್ಲ. ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಬಿಜೆಪಿ ಜೊತೆ ಕೈಜೋಡಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮನವಿ ಮಾಡಿದ್ದಾರೆ. ಈಶ್ವರಪ್ಪ ಹಿರಿಯರು, ಬಿಜೆಪಿ ಪಕ್ಷ ಕಟ್ಟೋದಕ್ಕೆ ನಿಮ್ದು ದೊಡ್ಡ ಪಾಲಿದೆ, ಕಾಲ ಇನ್ನೂ ಮಿಂಚಿಲ್ಲ. ಸಮಸ್ಯೆ ಇದ್ರೆ ದೆಹಲಿ ನಾಯಕರ ಜೊತೆ ಮಾತಾಡಿ, ಯಾವುದೋ ಪರಿಸ್ಥಿತಿ, ಸಂದರ್ಭ ಈ ಸನ್ನಿವೇಶಕ್ಕೆ ತಮ್ಮನ್ನ ದೂಡಿದೆ. ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ತಾವು ಕೈಜೋಡಿಸಬೇಕು ಅಂದ್ರು. ನಾವಂತೂ ನಿಮ್ಮ ಜೊತೆ ಇರ್ತೇವೆ, ನೀವು ನಿಮ್ಮ ಸಹಕಾರವನ್ನ ನಮ್ಮ ಜೊತೆ ಕೊಡಬೇಕು ಅನ್ನೋದು ನಮ್ಮ ಆಸೆ ಅಂದ್ರು. ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮ್ಮ ಕೈ ಜೋಡಿಸಿನ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲಾ ಸಮಸ್ಯೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ರು ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ ಜೊತೆಲಿ ಇದ್ದೇವೆ, ನೀವು ಕೂಡ ನಮ್ಮ ಜೊತೆಲಿ ಇರಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಲಿ ಇರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಏನು ಇವತ್ತು ನಿಮ್ಗೆ ನಿರ್ಮಾಣ ಆಗಿದೆ, ಅದರಿಂದ ಹೊರಗೆ ಬಂದು ಮೋದಿಜಿ ಅವರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂದರೆ ರಾಘವೇಂದ್ರ ಅವರಿಗೆ ಬೆಂಬಲವನ್ನು ನೀಡಬೇಕು, ತಾವು ಕೂಡ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಿವಮೊಗ್ಗದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಶಕ್ತಿ ಪ್ರದರ್ಶನಗೊಂಡರೂ ಕೂಡ ವಿಜಯೇಂದ್ರ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಯಡಿಯೂರಪ್ಪ ಅವರೇ, ನಾನೇನು ಅನ್ಯಾಯ ಮಾಡಿದ್ದೆ, ನೀವು ಯಾಕೆ ಮೋಸ ಮಾಡಿದ್ರಿ? ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿ ಕೊಡಿಸ್ಲಿಲ್ಲ. ದೆಹಲಿಗೆ ಕರೆಸಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿಲ್ಲ. ನರೇಂದ್ರ ಮೋದಿ ಕೇಂದ್ರದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ, ಆದರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ಪ್ರಶ್ನಿಸಿದ್ರು. ಹಿಂದುತ್ವದ ಪರವಾಗಿದ್ದವರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಜರಿದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ ಅಧರ್ಮ ಸೋಲುತ್ತೆ, ಧರ್ಮ ಗೆಲ್ಲುತ್ತೆ. ಹಿಂದೆ ಚುನಾವಣೆ ಆದ್ರೆ ನಾನು ಕನಿಷ್ಠ 1 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೇನೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಯಡಿಯೂರಪ್ಪ ಎಲ್ರಿಗೂ ಯಾಕೆ ಮೋಸ ಮಾಡಿದ್ರಿ? ಮೋಸಗಾರರಿಗೆ ಯಾವತ್ತೂ ಕೂಡ ನ್ಯಾಯ ಸಿಗಲ್ಲ ಅನ್ನೋದನ್ನ ಈ ಚುನಾವಣೆ ನೀವೆಲ್ಲ ತೋರಿಸಬೇಕಾಗಿದೆ. ರಾಮಾಯಣ ಮಹಾಭಾರತದಲ್ಲಿ ಯಾವ ರೀತಿ ರಾಕ್ಷಸರ ಸಂಹಾರ ಆಯ್ತೋ, ಧರ್ಮಕ್ಕೆ ಜಯ ಸಿಕ್ತೋ, ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಧರ್ಮ ನಾಶ ಆಗತ್ತೆ, ಧರ್ಮದ ಈಶ್ವರಪ್ಪನಿಗೆ ಚುನಾವಣೆ ಗೆಲ್ಲೇ ಗೆಲ್ಲುತ್ತೆ.
ಕನಿಷ್ಠ 1 ಲಕ್ಷ ಮತರ ಅಂತರದಿಂದ ಚುನಾವಣೆ ನಾನು ಗೆಲ್ತೇನೆ. ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿ ಈಶ್ವರಪ್ಪ ಮೋದಿ ಭಾವಚಿತ್ರ ಬಳಕೆಯ ವಿಚಾರಕ್ಕೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಭಾವಚಿತ್ರವನ್ನು ಹಾಕಿಕೊಳ್ಳುವುದರಿಂದ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಆಗಲ್ಲ. ಎಲ್ಲರಿಗೂ ಕಾನೂನಿನಲ್ಲಿ ಹಕ್ಕಿದೆ. ಯಾವ ಸಂದರ್ಭದಲ್ಲಿ ಯಾವ ಫೋಟೋವನ್ನು ಹಾಕಬೇಕೋ ಹಾಕ್ಕೊಳ್ಳಿ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಹೇಳಿದರು. ಮೋದಿ ಶ್ರಮ ಇದೆ. ಅನೇಕ ಕಾರ್ಯಕರ್ತರು ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ. ಜನ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತಾರೆ. ಶಿವಮೊಗ್ಗ ಜನತೆ ಮೋದಿಯ ಕೈಯನ್ನು ಬಲಪಡಿಸ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಕಾನೂನಲ್ಲಿ ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ. ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವ್ರಿಗೇನು ನ್ಯಾಯ ಸಿಗುತ್ತೆ ತಗೊಂಬರಲಿ. ಕಾರ್ಯಕರ್ತರೆಲ್ಲ ಗೊಂದಲ ಆಗಲ್ಲ, ಯಾವುದೇ ಗೊಂದಲ ಆಗಲ್ಲ. ಯಾಕಂದರೆ ಗೌರವಂತ ಮೋದಿಜಿಯವರೇ ಶಿವಮೊಗ್ಗ ಬಂದು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅಂತೇಳಿ ಎದ್ದು ನಿಲ್ಲಿಸಿ ಕೈ ಮುಗಿದು ಮತವನ್ನು ಯಾಚನೆ ಮಾಡಿ ಹೋಗಿರಿಂದ, ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಒಂದು ಹಿಂದುತ್ವ ಬಗ್ಗೆನೂ ಕೂಡ ಜನ ಪ್ರಜ್ಞಾವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಲೋಕಸಮರಕ್ಕೆ ರಣಕಹಳಿಯನ್ನು ಊದಿದ ಅಮಿತ್ ಶಾ ಬಳಿಕ ಇದೀಗ ಪ್ರಧಾನಿ ಮೋದಿ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ. ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ದೇವನಹಳ್ಳಿಯಲ್ಲಿ ನಡೆಯುವ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಜನರನ್ನುದ್ದೇಶಿಸಿ ಮಾತನಾಡ್ತಾರೆ. ನಂತರ ಅದೇ ದಿನ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. 2 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡ ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ಕ್ಷೇತ್ರವನ್ನೊಳಗೊಂಡಂತೆ ರೋಡ್ ಶೋ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಆಗಮನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಚಿಕ್ಕಬಳ್ಳಾಪುರದ ಮೈತ್ರಿ ಅಭ್ಯರ್ಥಿ ಸುಧಾಕರ್, ಏಪ್ರಿಲ್ 14ರಂದು ದೇವನಹಳ್ಳಿಗೆ ಪ್ರಧಾನಿಯವರು ಬರ್ತಿದ್ದಾರೆ. ಇದೇ ವೇಳೆ ಗೌರಿಬಿದನೂರಿನಲ್ಲಿ ಓರ್ವ ಪ್ರಮುಖ ರಾಜಕೀಯ ವ್ಯಕ್ತಿ ಬಿಜೆಪಿ ಸೇರಲಿದ್ದಾರೆ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. 14ನೇ ತಾರೀಕು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಕಾಣ್ತದೆ. ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಏಪ್ರಿಲ್ 14ನೇ ತಾರೀಕು ಬರೋರಿದ್ದಾರೆ 3 ಗಂಟೆಗೆ. ಗೌರಿಬಿದನೂರಿನಲ್ಲಿ ಒಬ್ಬ ಪ್ರಮುಖ ರಾಜಕೀಯ ಮುಖಂಡರು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ತಾ ಇದ್ದಾರೆ.